ಹಲೋ, ಸ್ವಾಗತ. ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ನೋಡೋಣ. ಇದೊಂಥರ ಸ್ಪೆಷಲ್ ಆಗಿರುತ್ತೆ. ಇದು ಯೂಶಲಿ ಗದಗಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ ಹೇಳ್ತೀನಿ ಫಸ್ಟು. ಇದಕ್ಕೆ ಒಂದು ಸಣ್ಣದು ಅಂದರೆ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 8ರಿಂದ 9 ಮೆಣಸಿನ್ಕಾಯಿ, ಒಂದು 10 ಅಂತ ಇಟ್ಕೊಳ್ಳಿ. 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಕಡ್ಡಿ ಕೂಡ ನಾನು ಹಾಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಅದು ಹೇಗಿದ್ರೂ ರುಬ್ಕೋಬೇಕು. ಅದ್ರ ಜೊತೆಗೆ ಶುಂಠಿ ಇಟ್ಕೊಂಡಿದ್ದೀನಿ. ನಾನು 1.5-2 ಇಂಚಷ್ಟು ಶುಂಠಿ ಇಟ್ಕೊಂಡಿದ್ದೀನಿ. ಈ ಶುಂಠಿನ ನಾನು ಸಿಪ್ಪೆ ಕೂಡ ತೆಗೆದಿಲ್ಲ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ. ಇದು ಗಾರ್ಲಿಕ್ಕು ನಾವು ಯೂಶಲಿ ಅವರಲ್ಲಿ ತುಂಬ ಹಾಕ್ತಾರೆ ಗಾರ್ಲಿಕ್ಕು. ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಸೊ ನಾನೊಂದು 3 ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಯೂಶಲಿ ಅವ್ರು ಹಾಕೋದು ಸ್ವಲ್ಪ ಜಾಸ್ತಿನೇ ಮುಂದೆ ಇರುತ್ತೆ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಬೇಡ, ಆಪ್ಷನಲ್ಲ. ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಅದು ಕೂಡ ಅಷ್ಟೇ 1-2 ಎಸಳು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನಾವೀಗ ಮಿಕ್ಸಿ ಮಾಡ್ಕೋಬೇಕು, ರುಬ್ಕೊಳ್ಳೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಕರಿಬೇವು ಸೊಪ್ಪು ಯೂಶಲಿ ತೊಳೆದು ಒರೆಸಿ ಇಟ್ಕೊಂಡ್ರೆ ಒಳ್ಳೆಯದು. ಈ ಖಾರನ ಬೇಕಾದ್ರೆ ನಾವು ಸ್ಟೋರ್ ಮಾಡ್ಕೋಬೋದು ಫ್ರೀಝರಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಇಟ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಬೆಳ್ಳುಳ್ಳಿನೂ ಕೂಡ ಅದೇ ಹೇಳಿದ್ನಲ್ಲ, ಆಪ್ಷನಲ್ಲು. ನಾನಿಲ್ಲೊಂದು 3 ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬಿಡಿ. ಬಟ್ ಹಾಕ್ಕೊಂಡ್ರೆ ಒಂಥರ ಟೇಸ್ಟಾಗಿರುತ್ತೆ, ಹಾಕ್ಕೊಳ್ಳಿ. ಇದಿಷ್ಟನ್ನು ರುಬ್ಕೋಬೇಕು, ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ಈಗಲೇ ಟೇಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋ ಕಾರಣ, ಆ ಹಸಿರುಗೆ ಏನು ಹಾಕಿದ್ದೀವಿ ನಾವು, ಕರಿಬೇವು, ಕೊತ್ತಂಬರಿ, ಇದೆಲ್ಲ ಅದು ಕಪ್ಪಾಗಲ್ಲ. ರುಬ್ಬಿದ ತಕ್ಷಣ ಇಲ್ಲದ್ರೆ ಕಪ್ಪಾಗ್ಬಿಡುತ್ತೆ, 2 ನಿಮಿಷ ಬಿಟ್ಟರೆ. ಈ ಥರ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಹಾಗೆ ಒಂಚೂರು ಹುಣಸೆಹಣ್ಣು, ಹುಳಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಅದು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ. ಇದನ್ನ ನುಣ್ಣಗೆ ರುಬ್ಬಬೇಕು, ತರಿ ಬೇಡ. ಇದಕ್ಕೆ ಆಗೋ ಮುಂಚೆ ನಾವೊಂದು ಕೆಲಸ ಮಾಡೋಣ. ಬದನೆಕಾಯಿ ಹೆಂಗೆ ಹೆಚ್ಚೋದು ಹೇಳ್ತೀನಿ ನಾನು. ಇದಕ್ಕೆ ನೋಡಿ, ಈ ಥರ ತೊಟ್ಟು ತೆಕ್ಕೊಳ್ಳಿ. ಈ ಹಿಂದ್ಗಡೆ ಇರೋವಂಥ ತೊಟ್ಟಿನ ಜೊತೆಗಿರುತ್ತಲ್ಲ ಹಸಿರು ಕಲರು, ಅದು ಕೂಡ ತೆಕ್ಕೊಳ್ಳಿ. ಆ ಪಾರ್ಟ್ನ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ. ಈ ಬದನೆಕಾಯಿನ ಯೂಶಲಿ ನಾಮದ ಬದನೆಕಾಯಿ ಅಂತ ಕರೀತಾರೆ. ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜು, ದಪ್ಪದಿದ್ದರೆ ಚೆನ್ನಾಗಿರುತ್ತೆ. ಈ ಪಾರ್ಟನ್ನು ನಾವು ಯೂಸ್ ಮಾಡಲ್ಲ, ಮುಂದ್ಗಡೆ ಈ ಪಾರ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ತಳ್ಳಗೆ ಸ್ಲೈಸಸ್ ಥರ ಮಾಡಬೇಕು. ಇದು 2 ಥರ ಕಟ್ ಮಾಡ್ಬೋದು. ಒಂದು ಈ ಥರ ಸ್ಲೈಸಸ್ ಮಾಡ್ಕೋಬೋದು. ಯೂಶಲಿ ನಾನು ಸ್ಲೈಸಸ್ ಮಾಡ್ಕೊಂಬಿಡ್ತೀನಿ. ಸ್ಲೈಸಸ್ ಈ ಥರ ಮಾಡ್ಕೋಬೋದು. 2 ತಳ್ಳಗೆ ಮಾಡ್ಕೊಳ್ಳಿ, ಆದರೆ ದಪ್ಪ ಮಾಡ್ಕೊಬೇಡಿ. ಈ ಥರ ಸ್ಲೈಸಸ್ ಸಪ್ರೇಟಾಗೆ ಸ್ಲೈಸಸ್ ಮಾಡ್ಕೊಳ್ಳಿ. ಇದು ಯೂಶಲಿ ನಾವು ತಳ್ಳಗೆ ಕಟ್ ಮಾಡ್ಬೇಕಾದ್ರೆ ಸುಮಾರು ಕಟ್ಗಳಾಗತ್ತೆ. ಪರವಾಗಿಲ್ಲ, ಆದ್ರೂ ಪರವಾಗಿಲ್ಲ, ಇಲ್ಲ ಈ ಥರ ಕೂಡ ಕಟ್ ಮಾಡ್ಕೋಬೋದು. ನೋಡಿ, ನಿಮಗೆ 2 ಭಾಗ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ಕೆಳಗಡೆ ಭಾಗ ಬಂದು ಅಂಟ್ಕೊಂಡೇ ಇರಬೇಕು. ಈ ಥರ ನೋಡಿ, ಈ ಥರ ಅಂಟ್ಕೊಂಡೇ ಇದ್ದರೆ ನಿಮಗೆ ಇದಕ್ಕೆ ಖಾರ ಹಾಕಿ ಮತ್ತು ಹ್ಯಾಂಡಲ್ ಮಾಡೋದು ತುಂಬ ಈಸಿ ಅಂತ. ಬಟ್ ಈ ಥರ ಸ್ಲೈಸಸ್ ಇದ್ದರೂ ಕೂಡ ಪ್ರಾಬ್ಲಮ್ ಏನಿಲ್ಲ. ಬಂದರೆ ಈ ಥರ ಕಟ್ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು 3 ಬದನೆಕಾಯಿ ಅಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಯೂಶಲಿ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲೇ ಹಾಕಿಡಿ, ಇಲ್ಲಾಂದರೆ ಕಪ್ಪಗಾಗ್ಬಿಡತ್ತೆ. ಕಪ್ಪಗಾಗಬಾರ್ದು, ಸೊ ಹಾಗಾಗಿ ನೀರಲ್ಲೇ ಬಿಡಿ ಅದನ್ನು. ಈಗ ನೋಡಿ, ನಾನೇನು ರುಬ್ಬಬೇಕು ಅಂತ ಇಟ್ಕೊಂಡಿದ್ದೀನಿ, ಇದನ್ನ ರುಬ್ಕೊಂಡು ಬರ್ತೀನಿ. ನುಣ್ಣಗಾಗಬೇಕದು, ತರಿ ಬೇಡ. ಮತ್ತು ನುಣ್ಣಗಾಗಬೇಕು ಅಂತ ನೀರು ಹಾಕಬೇಡಿ, ನೀರು ಹಾಕ್ಕೋಬಾರ್ದು. ನೀರು ಹಾಕದಿರ ನುಣ್ಣಗೆ ಮಾಡಬೇಕು. ತುಂಬ ನುಣ್ಣಗೆ ಅಂತ ಆಗಲ್ಲ ಇದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂಚೂರು ಆಗ್ಬೋದು. ಬಟ್ ಇಷ್ಟಿಷ್ಟೇ ಕ್ವಾಂಟಿಟಿ ನಾವು ಮಾಡ್ಕೊಳ್ಳೋವಾಗ ಅದು ತುಂಬ ನುಣ್ಣಗಾಗಲ್ಲ. ಬಟ್ ಸ್ಟಿಲ್ ಎಷ್ಟಾಗತ್ತೋ ಅಷ್ಟು ಮಾಡ್ಕೊಳ್ಳಿ. ಈಗ ನಾನು ಬೋಂಡದ ಹಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ.
ಕಡಲೆ ಹಿಟ್ಟು ನೀವು ಜರಡಿ ಆಡ್ಬಿಟ್ಟು ಬೇಕಾದ್ರೂ ಇಟ್ಕೋಬೋದು, ಇಲ್ಲ ಹಾಗೆ ಬೇಕಾದ್ರೂ ಇಟ್ಕೋಬೋದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ. ಖಾರದ ಪುಡಿ ಜಾಸ್ತಿ ಬೇಡ, ಯಾಕೆಂದರೆ ನಾವು ಮಸಾಲೆ ಕೂಡ ಹಾಕ್ತೀವಲ್ಲ ಅದಕ್ಕೆ, ಸೊ ಖಾರದ ಪುಡಿ ಜಾಸ್ತಿ ಬೇಡ. ಹಾಗೆ ಅದಕ್ಕೆ ಅರಿಶಿನ ಹಾಕಿ, ಯಾವುದೇ ಒಂದು ಕೆಂಪು ಕಲರ್ ನಾವು ಮಾಡಬೇಕಾದ್ರೆ ಅದ್ರ ಜೊತೆ ಅರಿಶಿನ ಹಾಕಿದ್ರೆ ಮಾತ್ರ ಅದು ಹೈಲೈಟ್ ಆಗುತ್ತೆ. ಅದಕ್ಕೆ ಹಾಗೆ ಓಮ್ ಕಾಳಿನ ಪುಡಿ ಕೂಡ ಹಾಕಿ, ನಾನು ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಓಮ್ ಕಾಳು ಪುಡಿ, ಸೊ ಹಾಗೆ ಹಾಕ್ಕೊಂಡೆ. ಅದಕ್ಕೆ ಗಮ್ಮನ್ನು ಒಂಚೂರು ಹಿಂಗೆ ಹಾಕಿ, ಮತ್ತು ಒಂದು ಚಿಟಿಕೆ ಅಷ್ಟು ಸೋಡಾ, ಅಡುಗೆ ಸೋಡಾ ಅಂದರೆ ಕುಕ್ಕಿಂಗ್ ಸೋಡಾ. ಇದನ್ನು ಫಸ್ಟು ಡ್ರೈಯಾಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ಥರ. ಈಗ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇದನ್ನ ಬೀಟರಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಕೈಯಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಸ್ಪೂನಲ್ಲಿ ಬೇಕಾದರೂ ಕಲಿಸ್ಬೋದು, ಹೆಂಗಾದರೂ ಸರಿ. ಬಟ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ಅದು ಗಂಟಿಲ್ದಂಗೆ ಕಲಿಸ್ಕೋಬೇಕು ಅಷ್ಟೇ, ಒಂಚೂರು ಗಂಟಿರಬಾರ್ದು. ಹಾಗೆ ಇದನ್ನ ಫಸ್ಟು ಸ್ಪೂನಲ್ಲಿ ಹಿಂಗೆ ಕಲಿಸ್ಕೊಂಡ್ಬಿಡಿ. ಥಿಕ್ನೆಸ್ ಎಷ್ಟು ಬೇಕು ಅಂತ ನಾನು ಹೇಳ್ತೀನಿ ನಿಮಗೆ, ಹೇಗೆ ಅದನ್ನು ಯೂಶಲಿ ಬೋಂಡದ ಹಿಟ್ಟು ಮಾಡಿದಾಗ ಥಿಕ್ನೆಸ್ಸು ಸ್ವಲ್ಪ ಏರುಪೇರು ಮಾಡ್ಕೊತಾರೆ. ಸೊ ನಾನು ಹೇಳ್ತೀನಿ ಹೇಗೆ ಅಂತ. ಇಷ್ಟು ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳಿ. ಇದು ಕಲಿಸ್ಕೊಂಡ್ಬಿಟ್ಟು ಈಗ ಕೈಯಲ್ಲಿ ಈ ಥರ ಬೀಟ್ ಮಾಡೋ ಥರ ಮಾಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೋಂಡ ನಾವು ಮಾಡಿದಾಗ ಅದು ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ, ಒಳಗಡೆ ಹಾಲೋ ಇರುತ್ತೆ, ಮೇಲ್ಗಡೆ ಉಬ್ಬಿ ಇರುತ್ತೆ, ತುಂಬ ಚೆನ್ನಾಗಾಗತ್ತೆ. ನೋಡಿ, ನಾವು ಈ ಥರ ಹಿಟ್ಟನ್ನ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಎತ್ತಿದಾಗ ಅದು ಹಂಗೆ ಕುತ್ಕೋಬೇಕು. ಇಲ್ಲ ಅಂದರೆ ನೀರು ಹಂಗೆ ಹಾಕಿದಾಗ ತಪ್ಪ ಅಂತ ಹಂಗೆ ಬಿದ್ದೋದ್ರೆ ಹಿಟ್ಟು ಕನ್ಸಿಸ್ಟೆನ್ಸಿ ಸರಿಗಿಲ್ಲ ಅಂತ ಇನ್ನೊಂದು ಸ್ವಲ್ಪ ಅವಾಗ ಹಿಟ್ಟು ಹಾಕ್ಕೋಬೇಕಾಗತ್ತೆ. ಯೂಶ್ವಲಿ ನಾವು ಏನು ಹಾಕ್ತೀವಿ ಅದು ಹಿಟ್ಟು ಕೂತ್ಕೋಬೇಕು ತರಕಾರಿಗಳ ಮೇಲೆ. ಈಗ ಒಂದು ಬಟ್ಟೆ ತೊಗೊಂಡು ಅದರ ಮೇಲೆ ಎಲ್ಲ ಬದನೆಕಾಯಿನೂ ನಾವು ಎಷ್ಟು ಮಾಡ್ತೀವೋ ಅಷ್ಟು ಎಲ್ಲ ತೆಗೆದು ಹಿಂಗೆ ಹಾಕ್ಕೊಂಡು ಒರೆಸಿಟ್ಕೊಳ್ಳಿ. ಎಲ್ಲ ಒಟ್ಟಿಗೆ ಒರೆಸಿಟ್ಕೋಬೇಡಿ, ಈ ಥರ ಇಟ್ಕೊಂಡು ಒರೆಸಿ ಹಾಕಿ. ಯಾಕೆಂದರೆ ನಾವು ಒಂದು ಕನ್ಸಿಸ್ಟಿನಲ್ಲಿ ನಾವು ಹಿಟ್ಟು ಕಲಿಸ್ಕೊಂಡಿರ್ತೀವಿ, ಇದ್ರ ಜೊತೆ ನೀರು ಬಿದ್ದು ಹೋದರೆ ಆ ಕನ್ಸಿಸ್ಟೆನ್ಸಿ ಹಾಳಾಗೋಗುತ್ತೆ. ಸೊ ಹಾಗಾಗಿ ಫಸ್ಟು ಒರೆಸ್ಕೊಳ್ಳಿ. ನೋಡಿ, ಇವಾಗ ಹೇಗೆ ಮಸಾಲೆ ತುಂಬಬೇಕು ಅಂತ ಹೇಳ್ತೀನಿ. ಈ ಥರ 2 ಭಾಗದ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಹಿಂಗೆ ಇಟ್ಕೊಂಡು ಇದಕ್ಕೆ ಮಸಾಲೆನ ತುಂಬಿ. ನಾವು ಯೂಶಲಿ ಬ್ರೆಡ್ಗೆಲ್ಲ ಜಾಮು ಅಥವಾ ಬಟರು ಇದೆಲ್ಲ ಹಚ್ತೀವಲ್ಲ, ಸೇಮ್ ಅದೇ ಥರನೇ ಈ ಥರ ಹಚ್ಕೊಳ್ಳಿ. ಇದನ್ನು ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿನೇ ಹಚ್ಕೊಳ್ಳಿ. ನಮ್ಮನೇಲಿ ತುಂಬ ಖಾರ ತಿನ್ನೋಲ್ಲ, ಸೊ ಸ್ವಲ್ಪ ಹಚ್ತೀನಿ. ನೋಡಿ, ಈ ಥರ ಹಚ್ಕೊಳ್ಳಿ. ತುಂಬ ಆಗೋಯ್ತು ಅಂದರೆ ತೆಕ್ಕೊಂಡ್ಬಿಡಿ. ತುಂಬ ಖಾರ ಆದರೆ ಮಕ್ಕಳು ತಿನ್ನೋವಾಗ ಖಾರ ಆಯಿತು ಅಂತಾರೆ. ದೊಡ್ಡವ್ರಿಗೆ ಓಕೆ, ಅಂಥ ಖಾರ ಅನಿಸಲ್ಲ. ಬಟ್ ನೋಡಿ, ನಿಮ್ಮನೆ ಖಾರ ನೋಡ್ಕೊಂಡ್ಬಿಟ್ಟು ಮಾಡಿ. ಈ ಥರ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಇನ್ನೊಂದನ್ನು ಹಿಂಗೆ ಇಟ್ಟು ಒತ್ತಿ ಅದನ್ನು ಹಾಗೆ ಇದು ಮಾಡ್ಕೊಳಕ್ಕೆ ಎಲ್ಲ ಈ ಥರ ಮಾಡಿಕೊಂಡು ಜೋಡಿಸ್ಕೊಂಬಿಡಿ. ಈಗ ನೋಡಿ, ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಚೂರು ಹಿಟ್ಟು ಹಾಕಿದೆ, ಮೇಲೆ ಬಂತು ಅಂದರೆ ಕಾದಿದೆ ಹಿಟ್ಟು. ಸೊ ಹಾಕೋಣ. ಮೊದಲನೇದು ಯೂಶ್ವಲಿ ಯಾವುದೇ ಬೋಂಡ ಮಾಡಬೇಕಾದ್ರೆ ಮೊದಲನೇ ಬೋಂಡ ಅಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. 2ನೇ ಬೋಂಡದಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ನನಗೆ ಹಂಗೆ ಆಗುತ್ತೆ. ಮೇ ಬಿ ನಾನು ಒಂಚೂರು ಬೇಗ ಹಾಕೋತೀನಿ ಅನಿಸುತ್ತೆ ಹಿಟ್ಟನ್ನು ಎಣ್ಣೆಗೆ. ಈ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಎಣ್ಣೆ ಕರ್ದಿದ್ದಾಗೋದ್ಮೇಲೆ ಆ ಎಣ್ಣೆ ಯೂಸ್ ಮಾಡಬಾರ್ದು ಅಂತಾರೆ. ನಾನು ದೊಡ್ಡ ಬಾಣಲೆ ಇಟ್ಕೊಂಡು ತುಂಬ ಎಣ್ಣೆ ಕರ್ದಿದ್ದು ಇಟ್ಕೊಂಡ್ರೆ ಆಮೇಲೆ ಆ ಕರ್ದಿದ್ದ ಎಣ್ಣೆನ ಏನು ಮಾಡಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲೇ ಒಂದೊಂದೇ ಹಾಕೋತೀನಿ. ಅರ್ಜೆಂಟಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೋತೀನಿ. ಈಗ ತೋರಿಸೋದಕ್ಕೋಸ್ಕರ ನಾನು ಸಣ್ಣ ಬಾಣಲೆಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾವು ಊಟಕ್ಕೆ ಕೂರೋ ಟೈಮಲ್ಲಿ ಅವಷ್ಟು ಬೋಂಡ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಂಡು ಒಟ್ಟೊಟ್ಟಿಗೆ ಹಾಕ್ತೀನಿ. ಈಗ ಇದು ತೋರಿಸೋದಕ್ಕೋಸ್ಕರ 4 ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇದು ನಿಮಗೆ ಅಷ್ಟು ಉಬ್ಬಿದೆ ಅನ್ನಿಸ್ತಾ ಇಲ್ಲ ಅಲ್ವಾ? ಸೊ ಇನ್ನೊಂದು ಹಾಕ್ತೀನಿ, ಅದನ್ನು ನೋಡಿ. ಆವಾಗ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಹೇಗೆ ಉಬ್ಬತ್ತೆ, ಹೆಂಗಿರುತ್ತೆ ಆ ಹಿಟ್ಟು ಅಂತ. ಹಿಟ್ಟಿನ ಮಾತ್ರ ಕನ್ಸಿಸ್ಟೆನ್ಸಿ ಪ್ರಾಪರಾಗಿದ್ದರೆ ಬೋಂಡ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈಗ ನೋಡಿ, 2 ಜಾಯಿನ್ ಆಗಿರೋದು ಹಾಕಿದೆ. ಇವಾಗ ಜಾಯಿನ್ ಇಲ್ಲದೇ ಇರೋದು ಹಾಕ್ತಾಯಿದ್ದೀನಿ. ಹಿಟ್ಟು ಈ ಥರ ಚೆನ್ನಾಗೆ ಕೂರಲಿ ಅದಕ್ಕೆ. ಈಗ ನೋಡಿ, ಇದನ್ನು ಹಾಕ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಗೊತ್ತಾ? ಆ ಥರ ಕಾದಿರಬೇಕು, ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ.
ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಬೋಂಡಾನ. ನೀವು ಒಂದು ಸತಿ ಮಾಡ್ಕೊಂಡು ಟ್ರಯಲ್ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಒಂದೊಂದು ಊರಲ್ಲಿ ಒಂದೊಂದು ಸ್ಪೆಷಲ್ ಅಂತಾರಲ್ಲ, ಆ ಥರ ಇದು ಗದಗಲ್ಲಿ ಈ ಥರ ಮಾಡೋದು ಫೇಮಸ್ ಅಂತೆ. ಅಲ್ಲಿ ತುಂಬ ಬದನೆಕಾಯಿ ಬಜ್ಜಿ ಅಂದರೆ ಈ ಥರ ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇಡೀ ಬದನೆಕಾಯಿ ಹಾಗೆ ಹಾಕ್ಬಿಟ್ಟು ಕೂಡ ಮಾಡ್ತಾರೆ ಅವರು. ನಾನು ಸ್ಲೈಸಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಬೇಯಬೇಕಲ್ಲ. ನಾವು ಸಣ್ಣ ಸಣ್ಣ ಬಾಣಲೆ ಇಟ್ಕೊಂಡು ಮಾಡಿದಾಗ ಯೂಶಲಿ ದಪ್ಪ ಉರಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇಗ ಅದು ಸೀದೋಗುತ್ತೆ, ಆಗೋದಿಲ್ಲ ಅದು. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಿ. ಕಪ್ಪು ಮಾಡಬಾರ್ದು, ಬೋಂಡ ಆಗಲಿ ಯಾವುದೇ ಆಗಲಿ ಕೆಂಪು ಕಲರ್ ಕರಿಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕರ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ ಅಥವಾ ಯಾರಾದರೂ ಬಂದಿದ್ದರೆ, ಗೆಸ್ಟ್ ಬಂದಿದ್ದರೆ ಮಾಡಿಕೊಡಿ ಈ ಥರ ಒಂದು ಸತಿ. ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಐ ಹೋಪ್ ನಿಮಗೂ ತುಂಬ ಇಷ್ಟ ಆಗತ್ತೆ ಅಂತ. ನನ್ನ ಚಾನಲಲ್ಲಿ ಬೇರೆ ಏನು ಮಾಡಬೇಕು ಅಂತ ನಿಮಗೆ ಅನಿಸಿದೆ ಅಂದರೆ ಖಂಡಿತ ಹೇಳಿ, ಅದನ್ನು ಮಾಡಿ ಹಾಕ್ತೀನಿ. ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.